ಈಗ ಜನರಿಗೆ ಗಂಡು ಬೇಕು, ಕೆಲವರಿಗೆ ಹೆಣ್ಣು ಬೇಕು, ಕೆಲವರಿಗೆ 2 ಗಂಡು ಮಗು ಆದ್ರೆ 3ನೇದು ಹೆಣ್ಣು ಬೇಕು, 2 ಹೆಣ್ಮಗು ಆದ್ರೆ 3ನೇದು ಗಂಡು ಬೇಕು, 3 ಗಂಡು ಮಗು ಆದ್ರೆ ಅಯ್ಯೋ 4ನೇದು ಹೆಣ್ಣು ಬೇಕು, 4 ಹೆಣ್ಮಗು ಆದ್ರೆ 5ನೇದು ಗಂಡು ಬೇಕು. ಸೊ ಎಲ್ಲರಿಗೂ ಇದೊಂದು ಆಸೆ ಇರುತ್ತೆ, ಒಂದು ಆಸೆ ಇರುತ್ತೆ. ಬಟ್ ನಾನೇನು ಹೇಳ್ತೀನಿ, ಆ ಆಸೆ ಇರ್ಲಿ, ಬಟ್ ಮಗು ಬಂದ ಮೇಲೆ 2ನೇ ಹೆಣ್ಣು ಬಂತಾ, ಥ್ಯಾಂಕ್ ಯು, ಓ ಗಾಡ್ ಥ್ಯಾಂಕ್ ಯು ಸೋ ಮಚ್. ಏನ್ ಜಾಸ್ತಿ ಇಂಪಾರ್ಟೆಂಟ್ ಗೊತ್ತಾ? ಮಗು ಹೇಗಿದೆ, ಮಗು ಕೈ ಕಾಲು ಕಣ್ಣು ಮೂಗು ಎಲ್ಲ ಚೆನ್ನಾಗಿದೆಯಾ, ಮಗು ಉಸಿರಾಡಕ್ಕೆ ತೊಂದರೆ ಇತ್ತಾ, ಮಗುಗೇನಾದ್ರು ಫಿಟ್ಸ್ ಬಂದಿತ್ತಾ, ಮಗುಗೇನಾದ್ರು ಶುಗರ್ ತೊಂದರೆ ಆಗಿತ್ತಾ, ಮಗುಗೇನಾದ್ರು ಬ್ರೈನ್ ಡ್ಯಾಮೇಜ್ ಆಗಿತ್ತಾ, ಮಗುಗೇನಾದ್ರು ಪ್ರಿಮೆಚ್ಯೂರಿಟಿ ಇತ್ತಾ, ಮಗುಗೇನಾದ್ರು ಬೇರೆ ಕಾಯಿಲೆಗಳು ಹುಡ್ದಾಗಿಂದ ಇದೆಯಾ ಅಂತ ಫಸ್ಟ್ ನೋಡ್ತೀವಿ ನಾವು. ಆಮೇಲೆ ಮಗು ಬೆಳೀತಿದ್ದಂಗೆ ಏನು ಇಂಪಾರ್ಟೆಂಟು, ಮಗು ಯಾವಾಗ ನಡೀತಾ ಇದೆ, ಯಾವಾಗ ಮಾತಾಡ್ತಾ ಇದೆ, ಮೈಲ್ ಸ್ಟೋನ್ಸ್ ಇಂಪಾರ್ಟೆಂಟು. ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಮೈಲ್ ಸ್ಟೋನ್ಸ್ ಅಂದ್ರೆ ಏನು? 6 ತಿಂಗಳಲ್ಲಿ ಕೂತ್ಕೋತಾ ಇದೆಯಾ ಇಲ್ವಾ, 9 ತಿಂಗಳಲ್ಲಿ ಮುಂದೆ ಹೋಗ್ತಾ ಇದೆಯಾ ಇಲ್ವಾ, 1 ವರ್ಷದಲ್ಲಿ ನಿಂತ್ಕೋತಾ ಇದೆಯಾ ಇಲ್ವಾ. ನೀವು ಗಂಡಿರ್ಲಿ ಹೆಂಡಿರ್ಲಿ, ಮಗು ಡೆವಲಪ್ಮೆಂಟ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಜೀರೋ ಯೂಸು. ಇವತ್ತು ಹೆಣ್ಮಕ್ಳು ರೂಲ್ ಮಾಡ್ತಿದ್ದಾರೆ ಪ್ರಪಂಚನ. ಚೀಫ್ ಮಿನಿಸ್ಟರ್ಸ್ ಆರ್ ಫೀಮೇಲ್ಸ್, ಪ್ರೈಮ್ ಮಿನಿಸ್ಟರ್ಸ್ in so many countries are females, army officers are females. Operation Sindoor ಯಾರ್ರಿ? ಲೇಡೀಸು. ಸೊ ನಾನು ಹೇಳ್ತಿರೋದೇನೆಂದ್ರೆ, ಈಗ ಎಷ್ಟು ನಾವು ಆ ಮೈಂಡಿಂದ ತೆಗಿತೀವೋ, ಹೆಣ್ಣು ಗಂಡು ಹೆಣ್ಣು ಗಂಡು, ಅಷ್ಟು ಒಳ್ಳೇದು ಸೊಸೈಟಿಗೂ ನಮಗೂ ಎಲ್ಲರಿಗೂ. ಸೊ ಹೆಲ್ತ್ ಇಂಪಾರ್ಟೆಂಟ್. ನಾನು ಅದೇ ಹೇಳೋದು, ಈಗ ಎಷ್ಟು ಮಕ್ಕಳಿಗೆ ಪಾಪ ಸ್ಪೀಚ್ ಡಿಲೇ, ಡೆವಲಪ್ಮೆಂಟಲ್ ಡಿಲೇ, ಬ್ರೈನ್ ಪ್ರಾಬ್ಲಮ್ಸು, ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಅದರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬೇಡಿ. ಮದರ್ಸ್ಗಿರಲಿ ಫಾದರ್ಸ್ಗಿರಲಿ ಸ್ಟ್ರೆಸ್ ಹಾಕ್ಬೇಡಿ. ಅಯ್ಯೋ 2ನೇದು ಗಂಡಾಗಿದ್ರೆ ಚೆನ್ನಾಗಿರುತ್ತೆ ನಿನಗೆ, 3ನೇದಾಗಿದ್ರೆ ಇನ್ನೊಂದು ಮಾಡ್ಕೋ, ಇನ್ನೂ 2 ಮಾಡ್ಕೋ. ಅವ್ರ ಡಿಸಿಷನ್ ಅದು. ಹಸ್ಬೆಂಡ್ ವೈಫ್ 2 ಬೇಕಾ, ಸಾಕು. 2 ಗಂಡಿರಲಿ 2 ಹೆಣ್ಣಿರಲಿ, 1 ಗಂಡು 1 ಹೆಣ್ಣಿರಲಿ, ಡಸನ್ ಮಾಡಿ. ಎಷ್ಟು ಮಕ್ಕಳು ಬೇಕು ಡಿಸೈಡ್ ಮಾಡಿ. 4 ಮಕ್ಕಳು ಬೇಕಾ ಮಾಡಿ. ಬಟ್ 4 ಗಂಡಾದರೂ ಬಿ ಹ್ಯಾಪಿ, 4 ಹೆಣ್ಣಾದರೂ ಬಿ ಹ್ಯಾಪಿ. ಹ್ಯಾಪಿನೆಸ್, ಯಾಕಂದರೆ ನಮ್ಮ ಮಕ್ಕಳಲ್ಲಿ ಅದು ನಾವು ಹ್ಯಾಪಿನೆಸ್ ಹಾಕಬೇಕು, ನಮ್ಮಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ನೇಚರ್ ಇಸ್ ಬ್ಯೂಟಿಫುಲ್. ಮಗು ಹೆಲ್ತಿ ಆಗಿರಲಿ ಅಷ್ಟು ಸಾಕು ನಮಗೆ. ಪ್ರಿನ್ಸೆಸ್ ರೀ ಅವಳು, ಪ್ರಿನ್ಸೆಸ್ ಅವಳು, ನೆಕ್ಸ್ಟ್ IAS ಆಫೀಸರ್ ರೀ ಅವಳು, 100%. ತಗೊಳ್ಳಿ.